ತುಮಕೂರಿನಲ್ಲಿ ತಲೆ ಎತ್ತುತ್ತಿದೆ ಮತ್ತೊಂದು ಬೃಹತ್ ರೈಲ್ವೆ ನಿಲ್ದಾಣ. ಎಷ್ಟು ಸುಂದರವಾಗಿದೆ ಗೊತ್ತಾ ಊರುಕೆರೆ ಜಂಕ್ಷನ್ ರೈಲ್ವೆ ಸ್ಟೇಷನ್. ಎಸ್ ವೀಕ್ಷಕರೇ, ನಿಮಗೆಲ್ಲ ಗೊತ್ತಿರೋ ಹಾಗೆ ತುಮಕೂರಿಗೆ ಮತ್ತೆರಡು ರೈಲು ಮಾರ್ಗಗಳು ಕನೆಕ್ಟ್ ಆಗ್ತಿವೆ. ಒಂದು ಕಡೆ ತುಮಕೂರು ರಾಯದುರ್ಗ ರೈಲ್ವೆ ಯೋಜನೆಯ ಕಾಮಗಾರಿ ಭರದಿಂದ ಸಾಗ್ತಾ ಇದ್ರೆ, ಇತ್ತ ತುಮಕೂರು ಚಿತ್ರದುರ್ಗ ದಾವಣಗೆರೆ ನೇರ ರೈಲ್ವೆ ಯೋಜನೆಯ ಭೂಸ್ವಾಧೀನ ಪ್ರಕ್ರಿಯೆ ಕೂಡ ಬಹುತೇಕ ಮುಕ್ತಾಯಗೊಂಡು ಕಾಮಗಾರಿ ಆರಂಭವಾಗಿದೆ. ಈ ಎರಡು ರೈಲು ಮಾರ್ಗಗಳ ಹಿನ್ನೆಲೆ ತುಮಕೂರಿನಲ್ಲಿ ಇದೀಗ ಮತ್ತೊಂದು ಬೃಹತ್ ರೈಲ್ವೆ ನಿಲ್ದಾಣ ತಲೆ ಎತ್ತುತ್ತಿದೆ. ಹೌದು, ತುಮಕೂರು ರಾಯದುರ್ಗ ಮತ್ತು ತುಮಕೂರು ದಾವಣಗೆರೆ ಈ ಎರಡು ರೈಲ್ವೆ ಮಾರ್ಗಗಳು ಊರುಕೆರೆ ಬಳಿ ಸಂಧಿಸಲಿದ್ದು, ಇಲ್ಲಿ ಈಗಾಗಲೇ ಬೃಹತ್ತಾದ ರೈಲ್ವೆ ನಿಲ್ದಾಣ ನಿರ್ಮಾಣಗೊಂಡಿದೆ. ಈ ರೈಲು ನಿಲ್ದಾಣಕ್ಕೆ ಊರುಕೆರೆ ಜಂಕ್ಷನ್ ಎಂದು ಹೆಸರಿಡಲಾಗಿದ್ದು, ಇದರ ಬಹುತೇಕ ಕಾಮಗಾರಿ ಕೂಡ ಮುಕ್ತಾಯಗೊಂಡಿದೆ. ಊರುಕೆರೆ ರೈಲ್ವೆ ನಿಲ್ದಾಣದ ಕಟ್ಟಡ ಕಾಮಗಾರಿ ಬಹುತೇಕ ಮುಕ್ತಾಯಗೊಂಡಿದೆ. ಆದರೆ ಪ್ಲಾಟ್ಫಾರ್ಮ್ ಸೇರಿದಂತೆ ಇನ್ನೂ ಹಲವು ಕಾಮಗಾರಿಗಳು ನಡೆಯಬೇಕಿವೆ. ತುಮಕೂರು ರೈಲ್ವೆ ನಿಲ್ದಾಣದಂತೆಯೇ ಊರುಕೆರೆ ಜಂಕ್ಷನ್ನಲ್ಲಿಯೂ 4 ಪ್ಲಾಟ್ಫಾರಂಗಳು ಇರಲಿವೆ. ಮುಂದಿನ ಕೆಲವು ವರ್ಷಗಳಲ್ಲಿ ತುಮಕೂರು ರೈಲ್ವೆ ನಿಲ್ದಾಣದಂತೆಯೇ ಈ ಊರುಕೆರೆ ರೈಲ್ವೆ ಜಂಕ್ಷನ್ ರೈಲ್ವೆ ನಿಲ್ದಾಣ ಕೂಡ ಫುಲ್ ಬ್ಯುಸಿಯಾಗಲಿದೆ. ತುಮಕೂರು ರಾಯದುರ್ಗ ನಡುವಿನ ರೈಲ್ವೆ ಯೋಜನೆ ಬರೋಬ್ಬರಿ 206 ಕಿಲೋಮೀಟರ್ ಉದ್ದದ ಮಾರ್ಗವನ್ನ ಹೊಂದಿದ್ದು, ಈಗಾಗಲೇ ಪಾವಗಡ ಗಡಿಯಾಗಿರೋ ದೊಡ್ಡಹಳ್ಳಿಯವರೆಗೆ ಕಾಮಗಾರಿ ಪೂರ್ಣಗೊಂಡಿದೆ. ತುಮಕೂರಿನಿಂದ ಪಾವಗಡದವರೆಗೆ ಸುಮಾರು 123 ಕಿಲೋಮೀಟರ್ ಕಾಮಗಾರಿ ಮಾತ್ರ ನಡೆಯಬೇಕಿದೆ. ಇನ್ನು ತುಮಕೂರು ದಾವಣಗೆರೆ ನಡುವಿನ ರೈಲ್ವೆ ಯೋಜನೆ 191 ಕಿಲೋಮೀಟರ್ ಉದ್ದದ ಮಾರ್ಗವನ್ನ ಹೊಂದಿದೆ. ತುಮಕೂರು ರಾಯದುರ್ಗ ರೈಲ್ವೆ ಕಾಮಗಾರಿಯನ್ನ 2026ರ ಅಂತ್ಯದೊಳಗೆ ಮುಗಿಸುವುದಾಗಿ ಭರವಸೆ ನೀಡಿರುವ ಕೇಂದ್ರ ರೈಲ್ವೆ ಇಲಾಖೆ ರಾಜ್ಯ ಖಾತೆ ಸಚಿವ ವಿ ಸೋಮಣ್ಣ ಪ್ರಧಾನಿ ಮೋದಿ ಅವರನ್ನೇ ಕರೆಸಿ ಉದ್ಘಾಟನೆ ಮಾಡುವುದಾಗಿಯೂ ಹೇಳಿದ್ದಾರೆ. ಜೊತೆಗೆ ತುಮಕೂರು ದಾವಣಗೆರೆ ರೈಲ್ವೆ ಯೋಜನೆಯನ್ನ ಕೂಡ 2027ರ ಡಿಸೆಂಬರ್ ಒಳಗೆ ಮುಗಿಸುವುದಾಗಿ ಹೇಳಿಕೊಂಡಿದ್ದಾರೆ. ಎರಡು ಯೋಜನೆಗಳಿಗೆ ಸಂಬಂಧಿಸಿದಂತೆ ಈಗಾಗಲೇ ಭೂಸ್ವಾಧೀನ ಪ್ರಕ್ರಿಯೆ ಕಂಪ್ಲೀಟ್ ಆಗಿದ್ದು, ಕಾಮಗಾರಿಯೊಂದೇ ಬಾಕಿ ಇದೆ. ಎಲ್ಲವೂ ಅಂದುಕೊಂಡಂತೆಯೇ ಆದಲ್ಲಿ ಮುಂದಿನ ವರ್ಷದಿಂದಲೇ ಈ ಊರುಕೆರೆ ಜಂಕ್ಷನ್ ರೈಲ್ವೆ ನಿಲ್ದಾಣ ಕಾರ್ಯಾರಂಭ ಮಾಡಲಿದೆ. ಎಸ್ ವೀಕ್ಷಕರೇ, ತುಮಕೂರಿನ ಊರ್ಕೆರೆ ಬಳಿಯಲ್ಲಿದ್ದೇನೆ. ಊರ್ಕೆರೆ ಬಳಿಯಲ್ಲಿ ಏನು ತುಮಕೂರು ರಾಯದುರ್ಗ ರೈಲ್ವೆ ಕಾಮಗಾರಿ ಆಗ್ತಾ ಇದೆ, ಹಾಗೂ ಊರ್ಕೆರೆಯಲ್ಲಿ ರೈಲ್ವೆ ನಿಲ್ದಾಣ ಕೂಡ ಆಗ್ತಾ ಇರುವಂಥದ್ದು. ನಾನು ದೃಶ್ಯ ಸಮೇತ ತೋರಿಸ್ತಾ ಹೋಗ್ತೀನಿ. ಕಾಮಗಾರಿ ಯಾವ ಹಂತದಲ್ಲಿದೆ, ಎಷ್ಟು ಕಾಮಗಾರಿ ಈಗಾಗಲೇ ಮುಗ್ದಿದೆ ಅಂತ ನೀವು ದೃಶ್ಯದಲ್ಲಿ ನೋಡ್ತಾ ಇರ್ಬೋದು. ಈ ಕಾಮಗಾರಿಗೆ 2019ರಲ್ಲಿ ಏನು ಅನುಮೋದನೆ ಸಿಗುತ್ತೆ. ಅನುಮೋದನೆ ಸಿಕ್ಕ ನಂತರ 16 ವರ್ಷ ಈ ಕಾಮಗಾರಿಗೆ ಯಾವುದೇ ರೀತಿ ಚಾಲನೆ ಸಿಕ್ಕಿರಲ್ಲ. ಆದರೆ ಕಳೆದ 2-3 ವರ್ಷಗಳಿಂದ ಈ ಕಾಮಗಾರಿ ನಿಜಕ್ಕೂ ಸಹ ಶರವೇಗ ಸಿಕ್ಕಿದೆ ಅಂತಲೇ ಹೇಳ್ಬೋದು. ಅತಿ ವೇಗವಾಗಿ ಈ ಕಾಮಗಾರಿ ಆಗ್ತಾ ಇರುವಂಥದ್ದು. ಏನು 5 ಹಂತದಲ್ಲಿ ಈ ಕಾಮಗಾರಿ ಆಗುತ್ತೆ. ಈ ಕಾಮಗಾರಿಗೆ ನೋಡ್ತಾ ಇರುವ ದೃಶ್ಯದಲ್ಲಿ 4 ಟ್ರ್ಯಾಕ್ಗಳನ್ನು ಕೂಡ ಹಾಕಿರುವಂಥದ್ದು. ಈಗಾಗಲೇ ಎಲ್ಲ ರೈಲ್ವೆ ನಿಲ್ದಾಣದಲ್ಲಿ ಸಾಕಷ್ಟು ಹೈಟೆಕ್ ಸ್ಪರ್ಶ ಕೂಡ ಕೊಟ್ಟಿರುವಂಥದ್ದು. 5 ಹಂತದಲ್ಲಿ ನಡೆಯುವಂಥ ಕಾಮಗಾರಿಗೆ ಮೊದಲನೇ ಹಂತದಲ್ಲಿ ತುಮಕೂರಿನಿಂದ ಈಗ ನಾನು ಏನಿದ್ದೇನೆ ಊರ್ಕೆರೆವರೆಗೂ 1ನೇ ಹಂತ ಆದರೆ, ಊರ್ಕೆರೆಯಿಂದ ಕೊರಟಗೆರೆ, ಕೊರಟಗೆರೆಯಿಂದ ಮಧುಗಿರಿ, ಮಧುಗಿರಿಯಿಂದ ಮಡಕ್ಷಿರ, ಮಡಕ್ಷಿರೆಯಿಂದ ದೊಡ್ಡಹಳ್ಳಿವರೆಗೂ ಈ ಕಾಮಗಾರಿ ಆಗ್ತಾ ಇರುವಂಥದ್ದು. ನಿಜಕ್ಕೂ ಸಹ ಊರ್ಕೆರೆ ಬಳಿ ರೈಲ್ವೆ ಸ್ಟೇಷನ್ ಕೂಡ ಹೈಟೆಕ್ ಸ್ಪರ್ಶ ಕೊಟ್ಟಿದೆ ಅಂತ ಹೇಳ್ಬೋದು. ರೈಲ್ವೆ ಸ್ಟೇಷನ್ ಕೂಡ ನಾನು ತೋರಿಸ್ತಾ ಹೋಗ್ತೀನಿ. ನಿಜಕ್ಕೂ ಸಹ ಬಹಳ ಸುಂದರವಾಗಿ ಮತ್ತೆ ಸಾರ್ವಜನಿಕರಿಗೆ ಯಾವುದೇ ತೊಂದರೆ ಆಗಬಾರ್ದು ಅಂತ ಹೈಟೆಕ್ ಸ್ಪರ್ಶ ಕೊಡುವಂಥದ್ದು. ತುಮಕೂರಿನ ಜನಗೆ ಸಾಕಷ್ಟು ನಿರೀಕ್ಷೆ ಇತ್ತು. ಅದೇ ರೀತಿ ಸೋಮಣ್ಣ ಅವರು ಕೂಡ ಇದಕ್ಕೆ ಸಾಕಷ್ಟು ಶ್ರಮಪಟ್ಟು, ಹಾಗೂ ಏನು ತುಮಕೂರಿನ ಊರ್ಕೆರೆ ಬಳಿ ಸಾಕಷ್ಟು ಅಭಿವೃದ್ಧಿ ಮಾಡಬೇಕು ಮತ್ತು ಯಾವುದೇ ಸಾರ್ವಜನಿಕರಿಗೆ ಅನುಕೂಲ ಆಗೋ ದೃಷ್ಟಿಯಿಂದ ಏನು ಓವರ್ಆಲ್ ಕಾಮಗಾರಿ ಇದೆ ತುಮಕೂರಿನಿಂದ ರಾಯದುರ್ಗ, ಅದು 2027ಕ್ಕೆ ಪೂರ್ಣ ಪ್ರಮಾಣದಲ್ಲಿ ಮುಗಿಯುವಂಥ ನಿರೀಕ್ಷೆ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸಂಜಯ್ ಜೊತೆ ದೀಪಕ್, ಪ್ರಜಾಶಕ್ತಿ ಟಿವಿ, ತುಮಕೂರು.